ಅದಕ್ಕೆ ಅವ್ರು ನಾ ಆಪರೇಷನ್ ಮಾಡ್ತೀನಿ ನೀ ಪ್ರಿಪೇರ್ ಆಗಿ ಬಾ ಅಂತ ಕಳ್ಸ್ಯಾರ ನಮ್ಮ ತಂಗಿ. ಬೇಡ 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 ಬೇಡ. ಸ್ನೇಹಿತರೆ ನಮಸ್ಕಾರ. ಮಂಡಿ ನೋವು ತುಂಬ ವರ್ಷದಿಂದ ಸಫರ್ ಆದಮೇಲೆ ಅವ್ರಿಗೆ ಲೈಕ್ ಬೋನ್ಸು ಮತ್ತು ಜಾಯಿಂಟ್ಸು ಸಿವಿಯರ್ ವೀಕ್ನೆಸ್ ಇತ್ತು. 90% ಕಡಿಮೆ ಆಗಿದೆ. ಅವ್ರು ಏನೇನು ಪತ್ತೆ ಮಾಡಿರೋ ಅಂತ ಒಂದು ಬ್ರೀಫಾಗಿ ಅವ್ರ ಹತ್ರ ಒಂದು ಇತ್ತಣ್ಣ. ನೀವು ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ನೋವು? 90% ಕಮ್ಮಿ ಆಗಿದೆ. ಸೊ ಏನೇನು ನೋವಿತ್ತು ನಿಮಗೆ? ಮಂಡಿ ನೋವು ಅಷ್ಟೇ. ಮಂಡಿ ನೋವಿನಿಂದ ಅದೇ ಇಲ್ಲಿ ತಡೆಗಿಂತನ ಬರ್ತಿತ್ತು. ಮಂಡಿ ನೋವಿಂದ ಪಾದವರೆಗೆ ಇಳಿತಾ ಇತ್ತು. ಒಂದೊಂದ್ಸರಿ ಇದು ಬ್ಯಾನ್ ಆಗುತ್ತೆ. ತೊಡೆಯಿಂದ. ತೊಡೆಯಿಂದ ಸಿಯಾಟಿಕ್. ಓಕೆ. ಸೊ ಇವಾಗ ಇಲ್ಲಿ ಬ್ಯಾನ್ ಆಗಲ್ರಿ. ಅದೇ ಇಲ್ಲಿ ಎಳಿತದೆ. ಓಕೆ. ಸೊ ಇವಾಗ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಎಷ್ಟು ತಿಂಗಳಾಯಿತು? ಮೇ ತಿಂಗಳಲ್ಲಿ ಬಂದಿರೋದು. ಒಂದು 6 ಮಂತ್ಸ್ ಆಯ್ತಲ್ಲ. 6 ಮಂತ್ಸಲ್ಲಿ ಎಷ್ಟು ಪರ್ಸೆಂಟ್ ಇವಾಗ ಬೆಟರ್ ಅನ್ಸಿದೆ ಓವರಾಲ್? 90% ಬೆಟರ್. ಯಾಕಂದ್ರೆ 2 ತಿಂಗಳು ನಾವು ಬೆಡ್ ರಿಡನ್ ಇದ್ದಂಗೆ ಇದ್ದೆ. ಹೌದಾ? ಯಾವುದು ಮಾರ್ಚ್ ಆ್ಯಂಡ್ ಏಪ್ರಿಲ್? ಮೇ ತಿಂಗಳು ಅಂದ್ರೆ ನಮ್ಮ ಮಾರ್ಚ್ ಮೇಲೆ ತಾಯಿ ತಿರ್ಕೊಂಡ್ರು. ಭಾಳ ಒಂದು ಸ್ವಲ್ಪ ಇದಾಗ್ಬಿಟ್ಟು. ಬಿಡಿ ಆಗಿನ ಜಾಸ್ತಿ ಇದು ಆಗಿತ್ತು ರೀ. ಬೆಡ್ ರಿಡನ್ ಅಂದರೆ ಅಂದ್ರೆ ಎದ್ದು ತಿರ್ಗಾಡ್ತದನ್ರಿ, ಹಂಗೇನಿಲ್ಲ. ಬಟ್ ಆಲ್ಮೋಸ್ಟ್ ಕುಂದ್ರಬೇಕು. 1-2-5 ನಿಮಿಷ ನಿಂತಂದ್ರೆ ಕುಂದ್ರದೆ. ಇದು ಒಂದು ರೂಮ್ ಒರೆಸ್ಬೇಕಾದ್ರೆ 2 ಸರಿ ಕುಂದಿರ್ತೀವಿ. ಇಲ್ಲಿ ಬ್ಯಾನ್ ಆತಿತ್ತು ನಂಗೆ ತೆಳಗೆ. ಮಂಡಿ ನೋವು, 2 ಮಂಡಿ ನೋವು. ಇವಾಗ ಚೆನ್ನಾಗಿ ಅನಿಸ್ತಿದೆಯಲ್ವಾ? ಇವಾಗ ನೀವು ಏನೇನು ಪಥ್ಯ ಮಾಡ್ತಾ ಬಂದ್ರಿ? ಅದೇ ನೀವು ಏನು ಹೇಳಿರಲ್ಲ ಬಿಟ್ಟಿನಿ ನೋಡಿ. ಏನೇನು ಬಿಟ್ಟು? ಗೋಧಿ, ಮೈದಾ, ಬೇಕ್ರಿ ಐಟಮ್ ನಾ ಮೊದಲೇ ಫಸ್ಟಿಗೆ ತಿನ್ನಲ್ಲ. ಬಿಸ್ಕಿಟ್ ಒಂದು ತಿಂತಿದ್ದನ್ರಿ, ಅದನ್ನು ಬಿಟ್ಟಿನಿ. ಆಯ್ತು, ಇದು ಹಾಲು, ಚಹಾ, ಕಾಫಿ ಏನಿಲ್ಲ ಅಷ್ಟೇ. ಎಣ್ಣೆ ಚೇಂಜ್ ಮಾಡಿದ್ರಿ? ಎಣ್ಣೆ ಅದೇ ಕುಸುಬೆ ಎಣ್ಣೆ ಉಣ್ತೀವಿ. ತುಪ್ಪ ಜಾಸ್ತಿ ಉಣ್ತೀವಿ. ತುಪ್ಪ ಚೆನ್ನಾಗಿ ತಗೊಳ್ಳಿ. ಕೊಬ್ಬರಿ ಎಣ್ಣೆ ಊಟ ಮಾಡಲ್ಲ, ಅದು ಕುಡಿತೀವಿ ಅಷ್ಟೇ. ಕುಡೀರಿ. ತುಪ್ಪ ಅಡಿಗೆಗೆಲ್ಲ ತುಪ್ಪನ ಹಾಕೊಂತಾರೆ. ಅಡಿಗೆಗೆ ಕುಸುಬೆ ಎಣ್ಣೆ ಹಾಕೊಂತೀವಿ. ನಾವು ಹಾಕದೇ ಎಣ್ಣೆ ಸ್ವಲ್ಪ. ನಾವು ಜಾಸ್ತಿ ಎಣ್ಣೆ ಉಪಯೋಗ ಮಾಡಲ್ಲ. ತುಪ್ಪ ಜಾಸ್ತಿ ಉಣ್ತೀನಿ ನಾನು. ಓಕೆ. ಇದಕ್ಕೆ ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಆಗಿ? ಎಕ್ಸಾಕ್ಟ್ ಸ್ಟಾರ್ಟ್ ಆಗಿ? ಒಂದು 4-5 ವರ್ಷ ನಾನು ಜಾಬ್ ಟೀಚರ್. ಎಲ್ಲಿ ಟೀಚರ್ ಮಾಡಿದ್ದೆ? ಅಲ್ಲೇ ಗುಲ್ಬರ್ಗದಲ್ಲಿ. ಟೀಚಿಂಗ್ ಡ್ಯೂಟಿ ಮಾಡುವಾಗಲೇ ಪೇಯ್ನ್ ಬರ್ತಾ? ಅವಾಗೇ ಇತ್ತು ಹಂಗೆ ಸ್ವಲ್ಪ ಜಾಸ್ತಿ. ಇಲ್ಲಿ ನಾವು ಇದು ಏನಿದೆ ಅನಿಸ್ತದೆ, ನೀರು ತುಂಬ್ಯದ ಅಂತಿದ್ರಿ ಡಾಕ್ಟ್ರು ಮಂಡಿ ಒಳಗೆ. ಇದು ಹಿಂಗೆ ಮಾಡಿದ್ರೆ ಹಿಂಗೆ ಉಬ್ಬದಂಗೆ ಅನಿಸ್ತದಲ್ರಿ. ಇದು ಜಾಸ್ತಿ ಇತ್ತು, ಸ್ವಲ್ಪ ಕಮ್ಮಿ ಆಗಿದೆ. ಇನ್ನೂ ಕಮ್ಮಿ ಆಗುತ್ತೆ. ಸ್ವಲ್ಪ ಊತ ಕಮ್ಮಿ ಆಗಬೇಕಲ್ಲ. ಇನ್ನೂ ಕಮ್ಮಿ ಆಗುತ್ತೆ. ಊತ ಸ್ವೆಲ್ಲಿಂಗು ಒಳಗಡೆ ಬಾಡಿನಲ್ಲಿ ಪ್ರೋಟೀನ್ ಅಂಶ ಕಮ್ಮಿ. ಅದಕ್ಕೆ ಅದು ಲೈಕ್ ನಾವು ಹೆಚ್ಚಿಗೆ ತೊಗರಿ ಬೇಳೆ ತಿನ್ನೋದು. ಚೆನ್ನಾಗಿ ಯೂಸ್ ಮಾಡಿ. ಮೆಂತ್ಯಕಾಳು, ಕಡಲೆಕಾಳು, ಶೇಂಗಾ ಬೀಜ ಅವನ್ನೆಲ್ಲ ಚೆನ್ನಾಗಿ ತಗೊಳ್ಳಿ. ಎಡಿಮಾ ಬರುತ್ತೆ ಅಂದರೆ ಎಸ್ಪೆಷಲಿ ನೀ ಒಳಗಡೆ ಎಫ್ಯೂಷನ್ ಬರ್ತಾ ಇದೆ ಅಂತಂದರೆ ಅದು ರೀಸನ್ ಬಂದು ಸೈನೋವೈಟಿಸ್ ಇತ್ತು ನಿಮಗೆ, ರಿಯಾಕ್ಟಿವ್ ಸೈನೋವೈಟಿಸ್. ಅದು ಇಂಜೆಕ್ಷನ್ ಕೊಟ್ಟು ಸರಿಯಾಗಿದೆ ಅದು ಇವಾಗ. ಹಾಗಾಗಿ ನೀರು ಅರ್ಧಕ್ಕರ್ಧ ಕಡಿಮೆ ಆಗಿದೆ. ಇನ್ನೂ ಕಮ್ಮಿ ಆಗಬೇಕದು, ಇನ್ನೂ ಕಮ್ಮಿ ಆಗುತ್ತೆ. ವೇಟ್ 8 ಕಿಲೋ ಕಡಿಮೆ ಆಗಿದ್ರಿ. 8 kg? ಎಷ್ಟು kg ಇದ್ರಿ ಮುಂಚೆ? 69 ಇದ್ದನ್ರಿ. ಮುಂಜಾನೆ ಬಾತ್ರೂಮ್ಗೆ ಹೋಗಿ ಬಂದ್ಮೇಲೆ ನೋಡಿದ್ರೆ 61.25 ಇರ್ತದೆ. ಇವಾಗ 62 ಅದ ಊಟ ಗಿಟ ಮಾಡೋದು. ಮುಂಚೆ 70 ಇತ್ತಾ? 69 ಇತ್ತು. 62 ಇದೆ. 62, 61. ಓಕೆ, 61ವರೆ ಅಂದ್ಕೊರಿ. ನಿಮಗೆ ಡ್ಯೂಟಿ ಮಾಡುವಾಗ ಓಕೆ. ನೋವು ಸ್ಟಾರ್ಟ್ ಆದಮೇಲೆ ನಿಮಗೆ ಲೈಕ್ ಕ್ರಮೇಣವಾಗಿ ಜಾಸ್ತಿ ಆಯ್ತಾ, ಒಂದೇ ಸರಿ ಜಾಸ್ತಿ ಆಯ್ತಾ? ಹೋಯ್ತಾ? ಕ್ರಮೇಣ ಜಾಸ್ತಿ ಆಗಿದೆ. ಒಂದೇ ಸರಿ ಇಲ್ಲ, ಕ್ರಮೇಣ ಜಾಸ್ತಿ ಆಗ್ತದೆ. ರಿಟೈರ್ಮೆಂಟ್ ಆಗಿದ್ದೆ ಅವಾಗ? 63 2023 ಅಂದರೆ 2 ವರ್ಷ ಆಯ್ತಾ? 2 ವರ್ಷ ಆಯ್ತು. ಇವಾಗ ವಯಸ್ಸು 63 ವರ್ಷ. ಇವಾಗ 63 ನಡೆದ. ರಿಟೈರ್ಮೆಂಟ್ ಆದಮೇಲೆ ನೋವು ಜಾಸ್ತಿ ಆಯ್ತಾ? ರಿಟೈರ್ಮೆಂಟ್ ಆದ್ಮೇಲೆ ಇಲ್ಲಿ ಬಂದೀವ್ರಿ. ಬೆಂಗಳೂರು ಶಿಫ್ಟ್ ಆದ್ರಿ? ಯಾವ ಊರಿಂದ? ಅದೇ ಕಲಬುರಗಿ, ಗುಲ್ಬರ್ಗದಿಂದ. ಓಕೆ. ಅಲ್ಲಿಂದ ಇಲ್ಲಿ ಬಂದು ಇದ್ದೀವ್ರಿ. ಜಾಸ್ತಿ ಇಲ್ಲಿ ನೋವು ಜಾಸ್ತಿ ಆಗಿತ್ತು, ಸ್ವಲ್ಪ ಜಾಸ್ತಿನೇ. ಆದ್ರೂ ನಿಂದಿರ್ತಿದ್ದ, ರೊಟ್ಟಿ ಗಿಟ್ಟಿ ಮಾಡ್ತಿದ್ದನ್ರಿ. ಆದ್ರೆ ಅಲ್ಲೇನು ನಾವು ಗುಲ್ಬರ್ಗಕ್ಕೆ ನಮ್ಮ ತಾಯಿ ತಿರ್ಕೊಂಡು ಹೋದ್ಮೇಲೆ ಪೂರ ಇದ್ದಾರೆ. ಅದಂಗೆ ಅದು ಮಾನಸಿಕವಾಗಿನೂ ಡಿಸ್ಟರ್ಬ್ ಆದ್ರಿ. ಆಮೇಲೆ ಊಟನೂ ಕೂಡ ಗೊತ್ತಲ್ಲ. ಆಮೇಲೆ ಶುಗರ್ ಅವಾಗೆ ಬಂತ್ರಿ. ಮೊದಲು ನಂಗೆ ಶುಗರ್ ಇರಲಿಲ್ಲ. ಸ್ಟ್ರೆಸ್, ಓವರ್ ಸ್ಟ್ರೆಸ್, ಸ್ಲೀಪ್ಲೆಸ್ ನೈಟ್ಸ್. ಇಲ್ಲೇ ಬಂದಿತ್ತು ಶುಗರ್ ಮೊದಲೇ. 2-3 ತಿಂಗಳು ಬಂದಿತ್ರಿ, ಗೊತ್ತಾಗಿಲ್ಲ ನಮ್ಗೆ. ಆಮೇಲೆ ಯಾಕೋ ನನಗೆ ಇದು ಯೂರಿನ್ಗೆ ಹೋಗ್ಬೇಕಾದ್ರೆ ಬೇಗನೆ ಹೋದಂಗೆ ಅನಿಸ್ತಿತ್ರಿ. ಯಾಕೋ ಹಿಂಗೆ ಅನಿಸ್ತದಲ್ಲ ಅಂತ ನೋಡಿದ್ರೆ ಶುಗರ್ ಇವಾಗ ಎಷ್ಟಿದೆ ಇವತ್ತು? ಮೆಡಿಕೇಶನ್ಸ್ ಶುಗರಿಗೆ ಮಾತ್ರ ತೊಗೊತಾ ಇದ್ದೀರಾ? ಯಾವುದು?
ಗ್ಲೈಕೋಮೆಟ್ GP1 and beta franchise. ಅವೆರಡು ತಗೊಳ್ತಿದ್ರು. ಓಕೆ, ಅದನ್ನು ಇವಾಗ 100 ಶುಗರ್ ಕಂಟ್ರೋಲ್ ಆಗ್ತಾ ಇದೆ. ಸ್ವಲ್ಪ ಡೋಸ್ ಕಮ್ಮಿ ಮಾಡ್ತಾ ಹೋಗ್ತೀನಿ. ಡಯಟ್ ಮಾಡಿದ್ದೀರಾ, ವೆಯ್ಟ್ ಲಾಸ್ ಆಗಿದ್ದೀರಾ, ಮತ್ತು ಬಾಡಿಲಿರ್ತಕ್ಕಂಥ ಈ ಅನ್ವಾಂಟೆಡ್ ಫ್ಯಾಟ್ ಎಲ್ಲ ಹೋಗಿದೆ, ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗಿದೆ, ಮಾತ್ರೆಗಳು ಸ್ವಲ್ಪ ಕಡಿಮೆ ಅದು ಯೂಶಲಿ ಏನಾಗುತ್ತೆ, ವಿಸರಲ್ ಫ್ಯಾಟ್ ಡೆಪಾಸಿಟ್ ಆಗೇ ಆಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುವಾಗ. ಡಯಾಬಿಟಿಸ್ ಬರುತ್ತೆ ಅಂದರೆ ಟೈಪ್ 2 ಡಯಾಬಿಟಿಸು ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಸೊ ಇವಾಗ ಒಳಗಡೆ ಇರತಕ್ಕಂಥ ಫ್ಯಾಟ್ ಎಲ್ಲ ಕಡಿಮೆ ಆಗಿದೆ ಬಾಡಿ ಒಳಗೆ. ಲಿವರ್ ಅಂದ್ರಲ್ಲೇ ಆಗ್ಬೇಕಂತಿಲ್ಲ, ಅದು ಲೈಕ್ ವಿಸರಲ್ ಫ್ಯಾಟ್ ಡಿಪೋಸಿಷನ್ ಈಸ್ ವೆರಿ ಕಾಮನ್. ಇವಾಗ ಅದು ಡೌನ್ ಆಗಿದೆಯಲ್ಲ, ಸೊ ಹಂಗಾಗಿ ಶುಗರ್ ಮೆಟಾಬಾಲಿಸಮ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಮಾತ್ರೆ ಪವರ್ ಸ್ವಲ್ಪ ಕಮ್ಮಿ ಮಾಡ್ಕೊಡ್ತೀನಿ. ಇದೇ ಥರ ಡಯಟ್ ಮಾಡ್ತಾ ಹೋದರೆ ಇನ್ನೊಂದು 2 ತಿಂಗಳು ಇನ್ನೊಂದು ಸ್ವಲ್ಪ ಪವರ್ ಕಮ್ಮಿ ಮಾಡ್ಕೊಡ್ತೀನಿ. ನೀವು ಪಥ್ಯ ಸ್ಟ್ರಾಂಗಾಗಿ ಮಾಡಿಬಿಟ್ರೆ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೋಬೋದು. ಪಥ್ಯ ನೈಟಲ್ಲಿ ಮೈನ್ ಫುಡ್, ನೈಟ್ ಫುಡ್ಡಲ್ಲಿ ನೈಟ್ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ನೈಟ್ ಫುಡ್ಡು ಮುದ್ದೆ ರೊಟ್ಟಿ ಅನ್ನ ಏನು ತಿನ್ಬಾರ್ದು, ಕಾರ್ಬೋಹೈಡ್ರೇಟ್ ತಗೋಬಾರ್ದು ನೈಟಲ್ಲಿ. ನಾವು ಅದನ್ನೇ ಯೂಸ್ ಮಾಡ್ಬಿಡ್ತೀವಿ. ಸ್ಪೆಷಲ್ ರಾತ್ರಿನೇ ಸ್ವಲ್ಪ ತಿನ್ನಿ, ಒಂದಿನ ತಿಂದ್ರೆ ಏನಾಗಲ್ಲ. ಏನೇ ಸ್ಪೆಷಲ್ ಮಾಡಿದ್ರೆ ಇಲ್ಲಾಂದ್ರೆ ಈ ಮಂಡಿನೋಗೆ ನೀವು ಬೇರೆ ಕಡೆ ತೋರಿಸಿದ್ರಲ್ವಾ, ಬೇರೆ ಕಡೆ ಇದಕ್ಕೆ ಪರಿಹಾರ ಆಯುರ್ವೇದಿಕ್ ತೋರಿಸಿದ್ವಿ. ಗೋಳಿ ತಗೊಂಡಾಗ ಇಷ್ಟು ಕಮ್ಮಿ ಆಯ್ತು, ಆಮೇಲೆ ಕಮ್ಮಿ ಆಗಿಲ್ಲ. ನೀವು ಹೇಳಿದ್ರಲ್ಲ ಮುಂಚೆ, ಅವಾಗಲೇ ಹೇಳಿದ್ರಲ್ಲ ಅಲ್ಲ, ಗುಲ್ಬರ್ಗದಲ್ಲ ಇದಕ್ಕೆ ಸರ್ಜರಿ ಮಾಡುವ ಅಂತ ಹೇಳ್ತಾ ಇದ್ರು. ಅದೇ ಮಾಡೋಣ ಅಂತ ಹೇಳಿ ನಂಗೆ ಭಯ ಆಗ್ತದ, ನಾನು ಅಲ್ಲ ಅಂತಂದೆ ಅವರಿಗೆ. ಅವ್ರೇನಂದ್ರು ನೀವು 6 ತಿಂಗಳು ಪ್ರಿಪೇರ್ ಆಗಿ ಬರ್ರಿ, ನಾ ಇಲ್ಲೇ ಗುಲ್ಬರ್ಗದಾಗೆ ಮಾಡ್ತೀನಿ. ನಮ್ಮ ತಮ್ಮನೂ ಡಾಕ್ಟರ್ ನನ್ರಿ. ಏನು ಡಾಕ್ಟರ್ ಅವರು? ಅವೇನ ಸಂತು ನ್ಯೂರೋಲಜಿಸ್ಟ್, ನಮ್ಮ ಕಾಕ ಡಾಕ್ಟರ್, ನಮ್ಮ ಕಾಕಿ ಡಾಕ್ಟರ್, ಎಲ್ಲ ಮನೇಲಿ ಡಾಕ್ಟರ್ ಫ್ಯಾಮಿಲಿ. ಸೂಪರ್. ಅವ್ರಿಗೆ ಇಂತೆಲ್ಲ ಅಂದ್ರೆ ಇವೆಲ್ಲ ಮಾಡಬೇಡ್ರಿ, ಸುಮ್ಮನೆ ಆಪ್ರೇಷನ್ ಮಾಡ್ಕೊರತ್ತ. ಇಲ್ಲ, ಇವಾಗ ನೀವು ಮಾಡಿರ್ತಕ್ಕಂಥ ಪಥ್ಯ ಏನಿತ್ತಲ್ಲ, ಇದು ಎಷ್ಟು ಬಾಡಿ ಇರತಕ್ಕಂಥ ವೇರಿಯೇಷನ್ಸ್ ಇತ್ತು, ವಯಸ್ಸಾದ್ಮೇಲೆ ಆಸ್ಟಿಯೋಪೊರೋಸಿಸ್ ಆಗಿತ್ತು, ಅದು ಮುಟ್ಟು ನಿಂತು ಎಷ್ಟು ವರ್ಷ ಆಯಿತು? 50 ತನಕ ಬಂದವ್ರು. ಅಂದರೆ 13 ವರ್ಷ ಆಗಿದೆ. ಸೊ ಬೋನ್ಸ್ ವೀಕ್ನೆಸ್ ಆಗಿತ್ತು, ಜಾಯಿಂಟ್ಸ್ ವೀಕ್ನೆಸ್ ಆಗಿತ್ತು, ಅದನ್ನೆಲ್ಲ ಕರೆಕ್ಷನ್ ಮಾಡಿದ್ವಲ್ಲ ಇವಾಗ. ಎಷ್ಟು ಮೆಡಿಸಿನ್ಸ್ ಕೊಟ್ಟು, ಸಪ್ಲಿಮೆಂಟ್ಸ್ ಕೊಟ್ಟು, ಆಮೇಲೆ ನೀವು ಬ್ಲಡ್ಡಲ್ಲಿ ಅಷ್ಟು ವೇರಿಯೇಷನ್ಸ್ ಇತ್ತು, ಅದನ್ನೆಲ್ಲ ಸರಿ ಮಾಡಿದ್ವಿ. IV ಡ್ರಿಪ್ ಎಲ್ಲ ಕೊಟ್ಟು, ವಿಟಮಿನ್ ಇಂಜೆಕ್ಷನ್ಸ್ ಎಲ್ಲ. ಸೊ ಹಂಗಾಗಿನೇ ಅದರಿಂದನೇ ಮಂಡಿನಲ್ಲಿ ಪೇಯ್ನ್ ಬರ್ತಾಯಿತ್ತು. ಮಂಡಿನಲ್ಲಿ ಪೇಯ್ನ್ ಬರ್ತಾಯಿದೆ ಅಂದರೆ ಮಂಡಿನಲ್ಲೇ ಉತ್ಪತ್ತಿ ಆಗಲ್ಲ ಪೇಯ್ನು, ಬಾಡಿಯಿಂದ, ಕರಳಿಂದ, ಊಟದಿಂದ ಎಲ್ಲ ಬರುತ್ತೆ. ಸೊ ಹಂಗಾಗಿನೇ ನಾವು ಊಟದವರೆಗೂ ರೂಟ್ ಕಾಸ್ಗೆ ಹೋಗ್ಬಿಡ್ತೀವಿ. ಊಟ ಸರಿ ಮಾಡ್ಕೊತ ಬರುವಾಗ ಈ ಪೇಯ್ನು ನ್ಯಾಚುರಲಾಗಿ ರಿವರ್ಸ್ ಆಗುತ್ತೆ ಅಂತ. ಸೊ ಹಂಗಾಗಿ ಇದಾಗಿದೆ. ಸೊ ಇವಾಗ ಎಷ್ಟು ಆರಾಮ, ಇವಾಗ ಆ ಬೆಡ್ ರಿಡನ್ ಥರ ಇದ್ದೆ ಅಂತ ಹೇಳಿದ್ರಲ್ಲ, ಅವಾಗಿಗೂ ಇವಾಗಿರೋ ಕಂಡೀಷನ್ಗೂ ಹೆಂಗೆ ಅನಿಸ್ತೈತೆ? ಚೆನ್ನಾಗಿದ್ದೀನಿ, ಮಸ್ತ್ ಓಡಾಡ್ತೀನಿ. ಆದ್ರೆ ಮನೆಗೆ ಹೊಡ್ತೀನಿ, ವಾಕಿಂಗ್ ಅದು ಹೋಗಲ್ಲ. ಹೊರಗಡೆ ಹೋಗಿ ಏನಾಗಲ್ಲ. ಇವಾಗ ಇನ್ಮೇಲೆ ಹೋಗಿ ಇವಾಗ ಫಸ್ಟ್ ಇಲ್ಲ, ಸೈಕ್ಲಿಂಗ್ ನಾನು ಬೇರೆದು ಹೇಳ್ತೀನಿ. ನೀವು ಯಾವ ಸೈಕ್ಲಿಂಗ್ ಹೇಳಿದ್ದು? ಪಾರ್ಕಲ್ಲಿ ಹೊರಗಡೆ ಇರುತ್ತಲ್ಲ, ಇಲ್ಲ ಆ ಸೈಕಲ್ ಬೇಡ. ನಾನು ಇನ್ನೊಂದು ಹೇಳ್ಕೊಡ್ತೀನಿ ಚಿಕ್ಕದು. ಅಮೆಝಾನಲ್ಲಿ ಆರ್ಡರ್ ಮಾಡ್ಕೊಳ್ಳಿ, 1,500 ರೂಪಾಯಿ ಏನೋ ಸಿಗುತ್ತೆ. ಅದನ್ನ ಸೈಕಲ್ ತುಳಿತಾ ಹೋಗಿ, ಸ್ವಲ್ಪ ಸುತ್ತ ಇರೋ ಮಜಲ್ಸ್ ಎಲ್ಲ ಗಟ್ಟಿ ಆಗುತ್ತೆ. ಮನೇಲೇ ಮಾಡಿ, ಇನ್ನೂ ಗಟ್ಟಿ ಆಗುತ್ತೆ ಮಂಡಿ. ಮಾಡ್ತಾ 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 ಆಮೇಲೆ ರಿವರ್ಸ್ ವಾಕಿಂಗ್ ಮಾಡಿ ಮನೇಲೇ. ಆಮೇಲೆ ಹಿಂಗೆ 2 ಚೇರ್ ಇಟ್ಬಿಟ್ಟು ಹಿಂಗೆ ಉಲ್ಟಾ ಪಲ್ಟಾ ಹಿಂಗೆ ಈ ಥರ ವಾಕ್ ಮಾಡಿ. ಆ ಥರ ಎಲ್ಲ ಮಾಡ್ತಾ ಹೋಗುವಾಗ ಮಂಡಿಲಿ ಶಕ್ತಿ ಬರುತ್ತೆ. ಮತ್ತು ಹಾಫ್ ಸ್ಕ್ವಾಟ್ಸ್ ಹಿಂಗೆ ಅರ್ಧ ಕುತ್ಕೊಂಡಿದ್ದಾಳೆ ಅದು ಹೇಳಿದ್ನಲ್ಲ, ಅದನ್ನು ಒಂದು 100 ಮಾಡಿ. ಫುಲ್ ಹಿಪ್ಪು ಮತ್ತು ತೈ ಮಜಲ್ಸ್ ಗಟ್ಟಿ ಆಯಿತು ಅಂದರೆ ಮಂಡಿ ಚೆನ್ನಾಗುತ್ತೆ, ಗ್ಲೂಟಿಯಲ್ ಮಜಲ್ಸ್ ಎಲ್ಲ. ಈ ಥರ ಮಾಡ್ತಾ ಹೋಗ್ಬಿಟ್ರೆ ಇವೆಲ್ಲನೂ ಫ್ಯೂಚರ್ಗೆ ಈ ಮಂಡಿ ಮತ್ತೆ ವೀಕ್ ಆಗದೆ ಇರೋ ಥರ, ಮತ್ತು ನೋವು ಬರ್ದಿರೋ ಥರ ಇದು ಸರಿ ಗಟ್ಟಿ ಮಾಡ್ತೀವಿ ಮಾಡಿದ್ರೆ ಅಟ್ಲೀಸ್ಟು ಇನ್ನೊಂದು 6 ಮಂತ್ಸ್ವರೆಗೂ ಹಂಗೆ ಇರಿ. 6 ಮಂತ್ಸ್ವರೆಗೂ ಅಲ್ಲ, ಕಾಫಿ ಟೀ ಚಪಾತಿ ಗೋಧಿ ಮೇಲೆ ಅಂತ ಲೈಫ್ ಟೈಮ್ ಬಿಟ್ಟರೆ ಒಳ್ಳೇದು. ಲೈಫ್ ಟೈಮ್ ಬಿಟ್ಬಿಟ್ಟು ಅದೇನು ಕೆಟ್ಟದ್ದೇನು. ಯಾಕಂದರೆ ಈಗ ಈ ಜನ್ರೇಷನ್ ಇರ್ತಕ್ಕಂಥವ್ರು ತಿಂದರೆ ಓಕೆ, ಅವ್ರಿಗೆ ಇನ್ನೂ ಏನು ಬಾಡಿನಲ್ಲಿ ಏನು ಸಮಸ್ಯೆ ಇರಲ್ಲ. ಜನ್ರೇಷನ್ ಮ್ಯಾಟ್ರ್ ಆಗಲ್ಲ, ಬಾಡಿ ಸಮಸ್ಯೆ ಇಲ್ಲ, ಸಮಸ್ಯೆ ಬರೋವರೆಗೂ ತಿನ್ರಪ್ಪ, ಆಮೇಲೆ ಬೇಕಾದ್ರೆ ಬಂದಮೇಲೆ ಬಿಡ್ರಪ್ಪ ಅನ್ನೋ ಥರ ಹೇಳ್ಬೋದು. ಅಟ್ಲೀಸ್ಟ್ ನಮ್ಗೆ ಆಲ್ರೆಡಿ ಸಮಸ್ಯೆ ಇದೆಯಲ್ವ, ಸೊ ಅದಕ್ಕೆ ಯಾಕೆ ತಿಂದಿದ್ದು ಮಾಡ್ಕೋಬೇಕು, ತೊಂದರೆ ಮಾಡ್ಕೋಬೇಕು. ಮತ್ತೆ ಚಪಾತಿ ಬೇಕಾಗಲ್ಲ, ನಾವು ಉತ್ತರ ಕರ್ನಾಟಕದ ರೊಟ್ಟಿ. ಹೌದು, ರೊಟ್ಟಿನ ಯೂಸ್ ಮಾಡಿ. ಮುದ್ದೆ ಅಷ್ಟಿಲ್ಲ, ರೊಟ್ಟಿ ನಂಬರ್ 1 ಅಂತಂದರೆ ಗೋಧಿ ಬಿಟ್ಟು, ಮೈದಾ ಬಿಟ್ಟು, ಇನ್ನು ಉಳಿದಿರೋದಲ್ಲೂ ಚೆನ್ನಾಗಿದೆ. ಎಲ್ಲ ಧಾನ್ಯಗಳು ಒಳ್ಳೆಯದು. ಸೊ ಹಂಗಾಗಿ ಯಾವ ರೊಟ್ಟಿ ಬೇಕಾದ್ರೂ ತಿನ್ಬೋದು. ಪ್ರೋಟೀನ್ಸ್ ಜಾಸ್ತಿ ಮಾಡ್ಬೇಕಂದ್ರೆ, ಪ್ರೋಟೀನ್ಸಲ್ಲಿ ಅಂದರೆ ಇನ್ನೂ ತೊಗರಿಬೇಳೆ ಜಾಸ್ತಿ ತಿನ್ನಿ. ದಿನಕ್ಕೆ ಮಿನಿಮಮ್ ಅಂತಂದರೆ ಒಂದು 40 - 50 ಗ್ರಾಮ್ ಅಷ್ಟು ಪ್ರೋಟೀನ್ ಬಾಡಿಗೆ ಹೋಗಬೇಕು, ರಿಬಿಲ್ಟ್ ಆಗಬೇಕು. ನಿಮ್ಮದು ಈಗ 62 kg ಇದೀನಲ್ಲ, 1 ಗ್ರಾಮ್ ಪರ್ kg ಬಾಡಿ ಹೋಗ್ತಂದರೆ ಹತ್ತಿರ 60 ಗ್ರಾಮ್ ಪ್ರೋಟೀನ್ ಬಾಡಿಗೆ ಹೋಗಬೇಕು. ಈಗ ವೆಜಿಟೇರಿಯನ್ ಫುಡ್ ಅಂತಂದರೆ ಅದರಲ್ಲಿ ಸ್ವಲ್ಪ ಪ್ರೋಟೀನ್ ಕಮ್ಮಿನೇ ಇರುತ್ತೆ. ಹಂಗಾಗಿ ಬೇಳೆ, ಮೆಂತ್ಯಕಾಳು, ಶೇಂಗಾ ಬೀಜ, ಕಡಲೆಕಾಳು ಇವನ್ನೆಲ್ಲ ನೆನೆ ಹಾಕೊಂಡ್ಬಿಟ್ಟು ಮೊಳಕೆ ಬರೆಸ್ಕೊಂಡ್ಬಿಟ್ಟು ದಿನಾ ಸೇವನೆ ಮಾಡ್ತಾ ಹೋಗ್ಬಿಟ್ಟು ಒಳಗಿನ ಶಕ್ತಿ ಬರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಡಯಾಬಿಟಿಸ್ ರಿವರ್ಸ್ ಮಾಡಬೇಕು ನಾವು. ಇವಾಗ ನೆಕ್ಸ್ಟು
ಫೋಕಸ್ ಬಂದು ಅದ್ರ ಮೇಲೆ, ಅದಕ್ಕಾಗಿ ಡಯಟ್ ಮೇಲೆ ಫೋಕಸ್ ಮಾಡ್ಕೊತ ಹೋದರೆ ಇನ್ನೊಂದು 6 ಮಂತ್ಸಲ್ಲಿ ರಿವರ್ಸ್ ಮಾಡ್ಕೋದ್ರೆ, ಮಾತ್ರೆನೂ ಬಿಟ್ಟು ಆರಾಮಾಗಿ ನೀವು ಹೆಂಗೆ ಅವಾಗ ಮಾತ್ರೆ ಇಲ್ದಂಗೆ ಇದ್ದರು ಒಂದು 50 ವರ್ಷ ವಯಸ್ಸಲ್ಲಿ ಹಂಗೆ ಬಾಡಿ ಆ ಲೆವೆಲ್ಗೆ ಹೋಗ್ತೀವಿ. ನೀವು ಇಷ್ಟೀಗ 62 kg ಶುಗರ್ ಬಂದೇನು ಭಾಳ ದಿನ ಆಗಿಲ್ಲ, 5-6 ತಿಂಗಳು. ಅದಕ್ಕೆ ಈಸಿಯಾಗಿ ರಿವರ್ಸ್ ಮಾಡ್ಬೋದು. ರೀಸೆಂಟ್ ಇನ್ನು ಹೊಸ ಪೇಷಂಟ್ ಅಲ್ಲ ನೀವು, ಸೊ ಬೇಗ ವಾಸಿ ಮಾಡ್ಬೋದು ಅದನ್ನು. ಹಳಬರಾದ್ರೆ ಏನಾಗುತ್ತೆ ಅವ್ರದ್ದು ಬಾಡಿ ಅದಕ್ಕೆ ಅದನ್ನು ಮಾಡ್ಬೋದು, 30 ವರ್ಷ 40 ವರ್ಷ ಇದ್ದರೂ ರಿವರ್ಸ್ ಮಾಡ್ಕೋಬೋದು. ಬಟ್ ಅಷ್ಟು ಪಥ್ಯ ಬೇಕು ಬಾಡಿಗೆ, ಅವ್ರಿಗೆ ನಿಧಾನಕ್ಕೆ ತಾಳ್ಮೆಯಿಂದ ಮಾಡ್ಕೊಂತ ಹೋದ್ರೆ ಮಾಡ್ಕೊಂಡು ಈಸಿಯಾಗಿ ಮಾಡ್ಬೋದು. ಸೊ ನೀವು ಈಗ 62 kg ಇದ್ದೀರ, 20 ವರ್ಷ ಐತ್ರಿ. ಇವಾಗ 62 kg ಇದ್ದೀರಲ್ಲ, 62 kg ನೀವು ಯಾವಾಗಿದ್ರಿ ಮುಂಚೆ? ಎಷ್ಟನೇ ವರ್ಷ ವಯಸ್ಸಲ್ಲಿದ್ರಿ? ಬಹುಶಃ 40-45 ವರ್ಷಕ್ಕೆ ಅಷ್ಟಿದ್ರು ಹೋದ್ರಿ. ಆ ಥರ ನಿಮ್ಮ ಬಾಡಿ ಇವಾಗ ಹೋಗುತ್ತೆ ಒಳಗಡೆ. 75 ಇದ್ದಿದ್ದು ರಿಟೈರ್ಮೆಂಟ್ ಆದ್ಮೇಲೆ ಕಮ್ಮಿ ಆಯ್ತು, ಕಡಿಮೆ ಆಯಿತು. ಸರ್ ಇವ್ರು ನೋಡ್ರಿ ಏನು ಅನ್ಸುತ್ತೆ ಸರ್ ನಿಮಗೆ? ಮುಂಚೆ ಈಗ ಚೆನ್ನಾಗಿದ್ದಾರೆ. ಹಾಂ, ಮುಂಚೆ ಹೆಂಗಿದ್ರು ಸರ್? ಮುಂಚೆ ಎಲ್ಲ ಚೆನ್ನಾಗಿದ್ರು. ಇದೇ ಮಾರ್ಚ್ ಏಪ್ರಿಲ್ನಲ್ಲೇ ಅವಳು ಭಾಳ ತುಂಬ ನೋವು ಅಂದಿದ್ರು. ಹಾಂ ಹಾಂ ಹಾಂ. ಸ್ವಲ್ಪ ಟೆನ್ಷನ್ ಭಾಳ ಐತ್ರಿ. ಅದು 1-2 ತಿಂಗಳಷ್ಟೇ ತ್ರಾಸಾಗಿದ್ದಕ್ಕೆ. ಅದು ಟೆನ್ಷನ್ ಅಂದ್ರೆ ನಮ್ಮ ಊರು ಬಿಟ್ಟು ಇಲ್ಲಿ ಬರೋದಲ್ಲ, ಅದು ಟೆನ್ಷನ್. ಹೌದು ಅದು ಸ್ವಂತ ಊರಲ್ಲಿ ಎಲ್ಲ ಇದ್ದು ಎಲ್ಲ ಮಾಡಿ ಅದು ಬರಬೇಕಲ್ಲ, ಅದು ಇನ್ನೂ ಮನಸ್ಸಿಗೆ ಇನ್ನೂ ಒಂಥರ ಡಿಪ್ರೆಷನ್. ಏನಿಲ್ಲ, ನಾವು ಬರ್ಬೇಕಂತ ಮೊದಲೇ ಪ್ರಿಪೇರ್. ಮಕ್ಕಳು ಇರೋ ಜಾಗ ಬರಲೇಬೇಕನ್ನೋ ಥರ ಬರುವಾಗ ಅದು ದುಃಖಾಗುತ್ತೆ. ಹೌದು, ನಮ್ಮ ಮಗ ಅವಾಗೆ ವಾಲಂಟ್ರಿ ತಗೋ. ಹಾಂ, ಅವಾಗಲೇ ಬರೋಕ್ಕೆ ಬೆಂಗಳೂರಿಗೆ ಬರೋಕ್ಕೆ ಇದು ಮಾಡ್ತಾಯಿದ್ರು. ಓಕೆ. ಇವಾಗ ಬೆಂಗಳೂರಲ್ಲಿ ಮೇಯ್ನ್ಲಿ ನಿಮಗೆ ಪ್ರಾಬ್ಲಮ್ ಆಗೋದು ಬಿಸಿಲು. ಹಂಗಾಗಿ ದಿನ ಒಂದು ಅರ್ಧ ಗಂಟೆ 1 ಗಂಟೆ ಹೆಂಗಾರ ಟೈಮ್ ಮಾಡ್ಕೊಂಡು ಬಿಸಿಲಿಗೆ ಮೈ ಒಡ್ಲೇಬೇಕು ದಿನಕ್ಕೆ, ಅದೊಂದು ಮಾತ್ರ ಕಂಪಲ್ಸರಿ. ಹಾಂ, ಸೊ ಬಿಸಿಲು ಕಂಪಲ್ಸರಿ ಒಂದು ಅರ್ಧ ಗಂಟೆ 1 ಗಂಟೆ ಕಂಪಲ್ಸರಿ ಮಾಡಿ. ಆಮೇಲೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಪ್ರಾಣಾಯಾಮ ಮಾಡಿ. ಯೋಗಾಸನ ಅಭ್ಯಾಸ ಮಾಡ್ಕೊಂಡು ದಿನಕ್ಕೆ ಒಂದು ಅರ್ಧ ಗಂಟೆ. ಈಗೆಲ್ಲ ಯೋಗ ಕ್ಲಾಸ್ ಸೇರ್ಕೊಂಡಿದ್ರೆ ದಿನ ಒಂದು ಅರ್ಧ ಗಂಟೆ 1 ಗಂಟೆ ಹೋಗಿಬಿಟ್ಟು ಯೋಗ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಮನೆಯಲ್ಲೇ ಮಾಡ್ತಾರೆ, ಮನೆಯಲ್ಲೇ ಬೆಳಗ್ಗೆ ಎದ್ದು. ಹೌದಾ? ಓ, ಅಷ್ಟೊತ್ತಿಂದ ಏನು ಮಾಡ್ತೀರಾ? ಅದು ಇದು ಅಡಿಗೆ ಮನೆಯಾಗೆಲ್ಲ ಕೆಲಸ ಮಾಡ್ತೀನಿ ರೀ. ಕೆಲಸದಕ್ಕೆ 5:30 ಬರ್ತಾನ. ಅಂದ್ರೆ ಅವ್ರು ಬರ್ಷನ್ ಕಟ್ಟಿ ಅದು ಒರೆಸಿ ನನಗೆ ಚಂದ ಅನ್ಸುತ್ತೆ. ನಾವು ಒರೆಸ್ಕೊತೀನಿ. ಅವ್ರಿಗೆ ಪಾತ್ರೆ ತೊಳಿತಾರ, ಕಸ ಹೊಡಿಗೆ ಮನೆ ವರ್ಷ ಹೋಗ್ತಾರ ಅವ್ರು ಇದ್ದಾಗೆ ನಾನು ಸ್ನಾನ ಮಾಡ್ತೀನಿ. 6 ತನಕ ನನ್ನ ಪೂಜೆ ಆಗ್ಬೇಕು. ಹೌದಾ? ಬೆಳಗ್ಗೆ ಎಷ್ಟೊತ್ತಿಗೆ? ಓಕೆ. ಅಷ್ಟೊಳಗಡೆ ಒಂದು ಅರ್ಧ ಗಂಟೆ ಯೋಗ ಆದರೂ ಮಾಡಿ ಮುಂಚೆನೇ ಮಾಡಿಬಿಡಿ. ಅವ್ರು ಬರೋಸ್ತನ ಮಾಡ್ತೀನಿ, ಕೆಲಸದಕ್ಕೆ ಬರೋತನ ಮಾಡ್ತೀನಿ. ಓಕೆ. ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ಕುಡಿತಿದ್ದೀರಾ? ನೆಲ್ಲಿಕಾಯಿ ಜ್ಯೂಸ್ ಈಗ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲ, ಸ್ಟಾರ್ಟ್ ಮಾಡಿ. ನೆಲ್ಲಿಕಾಯಿ ಜ್ಯೂಸ್ ವೆರಿ ಇಂಪಾರ್ಟೆಂಟು. ಮಂಡಿಗೆ ವಿಟಮಿನ್ ಸಿ ಬೇಕಲ್ಲ, ಸೊ ನೆಲ್ಲಿಕಾಯಿ ಜ್ಯೂಸ್ ಇಂಪಾರ್ಟೆಂಟು. ಮತ್ತು ಇದು ಬೂದುಗುಂಬಳಕಾಯಿ ಜ್ಯೂಸ್ ವೆರಿ ಇಂಪಾರ್ಟೆಂಟು. ಮತ್ತು ಖಾಲಿ ಹೊಟ್ಟೆ ಕೊಬ್ಬರಿ ಕುಡಿಯೋದು ಮಾತ್ರ ಮಿಸ್ಸೇ ಮಾಡಬೇಡಿ. ಮತ್ತು ಸಾಯಂಕಾಲ ಟೈಮ್ ತೆಂಗಿನಕಾಯಿ ತಿನ್ನೋದು. ತೆಂಗಿನಕಾಯಿ ದಿನ ಒಂದು ಅರ್ಧ ತಿಂತ ಹೋಗ್ತೆ ಕಂಪ್ಲೀಟ್ ರೆಡಿ ಆಗ್ತದೆ ನೀವು. ಓಕೆನಾ? ಅರ್ಧ ತೆಂಗಿನಕಾಯಿ ಒಂದು ಪರ್ಸನ್ಗೆ. ಹೌದು, ದಪ್ಪ ಫುಲ್ ಬೇಕು. ಅದೇ ಥರನೇ ಮಾಡ್ಬೇಕು. ಅದು ಮಂಡಿಗೆ ಶ್ರೀರಕ್ಷೆ ತೆಂಗಿನಕಾಯಿ. ಅದು ತಿಂತ ಹಾಲು ಮಾಡಿ ಹಾಲು ಕುಡಿದು ನಡೆಯುತ್ತೆ. ಹಾಲು ಮಾಡ್ಕೊಂಡು ತಿನ್ನೋಕ್ಕಾಗಿಲ್ಲ ಅಂದರೆ ಹಾಲು ಮಾಡಿ ಹಾಲು ಕುಡಿದು ಓಕೆನಾ? ಇಷ್ಟು ಇಂಪ್ರೂವ್ಮೆಂಟ್ ಆಗಿದ್ರಾ? ಇನ್ನೂ ಚೆನ್ನಾಗಿ ಆಗ್ತೀರಾ ಅಂತ ಹೇಳ್ತಾ ಮಾತನಾಡ್ತೀನಿ. ಥ್ಯಾಂಕ್ ಯು ಸರ್.